ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ನೋಡ್ರಿ ಇಲ್ಲಿ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೆ 5:30-6 ಗಂಟೆ ಒಳಗೆ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಯಾಕೆ ಗೊತ್ತಾ, ಗೌರಿ ಗಣೇಶ ಹಬ್ಬ ಬಂದಿದೆಯಲ್ಲ, ಹಾಗಾಗಿ ನಾವು ಚಿಕ್ಕಪೇಟೆ ಅಂದರೆ KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿಂದ ಯಲಹಂಕದಿಂದ ಅಂದರೆ ನಾವಿರೋದು ಬಿಳಿ ಶಿವಾಲಯ ಎಲ್ಲ, ಇಲ್ಲಿಂದ ಸ್ವಲ್ಪ ಒಂದು 15 ಕಿಲೋಮೀಟರ್ ಆಗುತ್ತೆ. ಗಾಡಿಯಲ್ಲೇ ಹೋಗ್ತಿದ್ದೀವಿ. ಇಲ್ಲಿ ಹೋಗ್ತಾ ಹೋಗ್ತಾ ನೋಡ್ರಿ, ಇಷ್ಟು ಅರ್ಲಿ ಮಾರ್ನಿಂಗು ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ನಮ್ಮ ಹಿಂದ್ಗಡೆನೇ ಕುದುರೆ ಗಾಡಿ ಬಂದಿದೆ. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯಿತು. ಕುದುರೆ ನೋಡಿ ಖುಷಿ ಆಯಿತು. ಯಾವಾಗೂ ಅಷ್ಟು ಹತ್ತಿರದಿಂದ ನೋಡಿರಲಿಲ್ಲಲ್ವ, ಹಾಗಾಗಿ ನಾನು ಹಿಂಗೆ ಕೈ ಚಾಚಿದ್ರೆ ಕೈ ಪಕ್ಕನೇ ಇದ್ದಾವೆ ಮುಟ್ಬೋದು ಅಂತ, ಬಟ್ ಮೈ ಮೇಲೆ ಬರುತ್ತೇನೋ ಅಂತ ಭಯ ಇರುತ್ತೆ. ಇನ್ನು ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿ ಎಂಟ್ರೆನ್ಸ್ ಆದರೂ ಬಂದುಬಿಟ್ಟು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಅಂದರೆ ತುಂಬ ಗದ್ದಲ ಇದೆ, ಅಂದರೆ ರಶ್ ಭಾಳ ಇದೆ. ಇಲ್ಲಿಂದ ಫುಲ್ ಮಾರ್ಕೆಟ್, ಆ ರಶ್ ಒಳಗೇ ಬಸ್ಗಳೂ ಇದೆ ನೋಡಿ. ಅಂದರೆ ಆ ಕಡೆ ರೋಡಿಗೆ ಟರ್ನ್ ಆಗ್ತಿದ್ದೇವೆ ಮೆಜೆಸ್ಟಿಕ್ ಹೋಗೋಕ್ಕೆ. ಫುಲ್ಲು ಟ್ರಾಫಿಕ್ ಜಾಮ್. ಇನ್ನೂ 6:10 ಟೈಮ್ ಆಗಿದೆ ನೋಡಿ, ಇಷ್ಟು ಟ್ರಾಫಿಕ್ ಇದೆ. ಇನ್ನು ಎಷ್ಟು ಗಂಟೆಗೆ ಬಂದಿರ್ತಾರಂತ ಅಲ್ಲಿ ಒಬ್ಬರನ್ನ ಕೇಳಿದ್ರೆ, ಮೇಡಮ್ ಇಲ್ಲಿ 3:30-4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು ಅಂತ ಹೇಳಿದ್ರಿ. ಓ ಮೈ ಗಾಡ್ ಅಂದ್ಕೊಂಡೆ ನಾನು. ನಿಜವಾಗೂ ಅಷ್ಟು ಕತ್ಲಲ್ಲಿ, ಅಂದರೆ ನಮಗೆ ಇಲ್ಲಿ ಎಲ್ಲ ತೊಗೊಂಡ್ರೆ ನಾವಿರೋ ಹತ್ರನೇ ಫುಲ್ ಕಾಸ್ಟ್ಲಿ ಅಲ್ವಾ. ನಮಗೆ ಮಾರ್ಕೆಟೇ ಹೋದರೆ ಒಂದು ಸ್ವಲ್ಪ ಬೆಟ್ರು, 50% ಸಿಗುತ್ತೆ ಅಂತ ಅಂತಾರಲ್ಲ, ಕಮ್ಮಿ ಪ್ರೈಸಲ್ಲಿ. ಹಂಗಾಗಿ ನಾವು ಅಲ್ಲೇ ಹೋಗಿ ತಗೊಬಂದ್ವಿ. ಯಾಕಂದರೆ ಗಣೇಶ ಹಬ್ಬನೂ ಇದೆ ನೆಕ್ಸ್ಟ್ ಡೇನೇ. ಈಗ ನಾಳೆ ಗೌರಿ ಇರ್ಬೋದು, ನಾಡಿದ್ದೇನೆ ಗಣೇಶ ಹಬ್ಬ ಇದೆಯಲ್ವಾ, ಹಂಗಾಗಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಅಲ್ಲೇನೇ ಗುಲಾಬಿ 1 kg ಬಂದು 250-300 ಇದೆ. ಬಟ್ ನಾರ್ಮಲ್ ಟೈಮಲ್ಲಿ ಕಮ್ಮಿ ಇರುತ್ತೆ. ಹಬ್ಬ ಸೀಸನಲ್ಲಿ ಏನೂ ಮಾಡೋಕ್ಕಾಗಲ್ಲ ನೋಡಿ. ನಾನು ಅವ್ರ ಹತ್ರ ಅದೇ ಮಾತಾಡಿಸ್ತಾ ಇದ್ದೀನಿ, ಏನು ರೀ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಹೂವು ಅಂತ. ಇನ್ನು ಮೈನ್ ಅಂದ್ರೆ ವರಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬಕ್ಕೆ ಜಾಸ್ತಿ ಹೂ ಬೇಕಾಗುತ್ತೆ. ನಾವು ಹಂಗಾಗಿ 5 ಥರ ಹೂವು, 5 ಥರ ಹಣ್ಣು, ವಿಳೆದೆಳೆ, ಬಾಳೆಹಣ್ಣು ಎಲ್ಲ ಬೇಕಿತ್ತಲ್ವ. ಮತ್ತು ಒಟ್ಟಿಗೆ ಹೋಗ್ಬಿಟ್ರೆ ಅರ್ಲಿ ಮಾರ್ನಿಂಗೆ ತಂದು ಬಿಡ್ಬೋದಂತ ಬೆಳಿಗ್ಗೆ ಎದ್ದಿದ್ದೆ ಫೇಸ್ ವಾಶ್ ಅಷ್ಟೇ ಮಾಡ್ಕೊಂಡು ಹೋಗಿದ್ದೀನಿ ನೋಡ್ರಿ. ಇವೆಲ್ಲ ಬಾಗಿಲಿಗೆ ತೋರಣ ಹಾಕಕ್ಕೆ ತೊಗೊಂಡಿದ್ದೀನಿ. ಅಂದರೆ ನಾವು ಬ್ಯಾಂಗ್ಳೂರಿಗೆ ರೀಸೆಂಟಾಗಿ ಬಂದಿದ್ದೀವಲ್ವ, ಒಂಥರ ಮನೆಯಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡೋಣ ಅಂತ ಭಾಳ ತೊಗೊಂಡ್ಬಿಟ್ಟಿದ್ದೀನಿ ಹೂವು. ಈ ಸಲ ಒಂದು 10-15 ಮಾರೇನೋ ತೊಗೊಂಡ್ಬಿಟ್ಟಿದ್ದೀನಿ. ಎಲ್ಲ ಅಲಂಕಾರ ಮಾಡಿ ಎಲ್ಲ ಬಾಗಿಲಿಗೂ ಹಾಕಬೇಕು ಅಂತ. ನನಗೆ ಭಾಳ ಖುಷಿ ಆಯಿತು. ಬಟ್ ರೀಸನೇಬಲ್ಲೇ ಪಾಪ, ಅಷ್ಟೇನು ರೇಟ್ ಏನು ತೊಗೊಂಡಿಲ್ಲ. ಬಟ್ ಹೂ ಚೆನ್ನಾಗೇ ಇದೆ. ಇದು ನಮ್ಮ ವಿಡಿಯೋ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಹಾಗೆ ನನಗೆ ಇಲ್ಲಿ ಎಲೆ, ಅದು ಅರಿಶಿನ ಕುಂಕುಮ, ಬೇರು ಮತ್ತು ಅರಿಶಿನ ಕೊಂಬು, ಮರ, ಹುಡಿ ಸಾಮಾನು ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ ಅಂತ ಅವನು ಇಲ್ಲೇ ತೊಗೊಂಡ್ಬಿಟ್ಟೆ. ಅಂದರೆ ನಾನೊಂದು ಚೀಟಿ ಮಾಡ್ಕೊಂಡಿದ್ದೆ, ಆ ಚೀಟಿ ತಕ್ಕಂತೆ ತೊಗೊಂಡ್ಬಿಟ್ರೆ ನನಗೂ ಏನು ಮರ್ತಿದ್ದೀನಿ ಅನ್ನೋದು ಇರೋದಿಲ್ಲ ಅಲ್ವ. ಹಂಗಾಗಿ ಕೊನೆಗೆ ಕಮಲ ಹೂ ಏನೇ ಮರಿಬೋದಾಗಲಿ, ಕಮಲ ಹೂ ಮರೆಯೋಂಗಿಲ್ಲ ಅಲ್ವ ಲಕ್ಷ್ಮಿಗೆ. ನಾನು ಹಂಗಾಗಿ ಕಮಲ ಹೂ ಅಂತೂ ಕೊನೆಗೆ ತಗೊಂಡೆ. ಇನ್ನು ಬಾಳೆ ಎಲೆ, ಊಟಕ್ಕೆ ಬಾಳೆ ಎಲೆ ಬೇಕಲ್ವ. ಅಂದರೆ ನಮ್ಮ ಮನೆಯವರು ಕೊಂಬು ತೊಗೊಂಡಿದ್ದಾರೆ, ಬಾಳೆ ಕೊಂಬು. ನಾನು ಎಲೆ ತೊಗೊತಾ ಇದ್ದೀನಿ, ಎಲ್ಲರಿಗೂ ಊಟಕ್ಕೆ ಬಾಳೆ ಎಲೆ ಊಟ ಇಡೋಣ ಅಂತ. ಇಲ್ಲಿ ನೋಡ್ತಿದ್ದೀರಾ ನೀವು, ಇವರು TV ಚಾನಲ್ ಅವರೂ ಸ್ವಲ್ಪ ವಿಡಿಯೋ ಶೂಟ್ ಮಾಡೋಕ್ಕಂತ ಬಂದಿದ್ದಾರೆ. ಈ ಥರ ಎಲ್ಲ ಕಣ್ಣಿಗೆ ನೋಡ್ದಂಗೆ ತುಂಬ ಚೆನ್ನಾಗಿದೆಯಲ್ವ, ಹಂಗಾಗಿ ಅವರು ದೊಡ್ಡ ಕ್ಯಾಮ್ರಾನೇ ತಂದುಬಿಟ್ಟಿದ್ದಾರೆ. ಇನ್ನು ಇವೆಲ್ಲ ಗಣೇಶ ಹಬ್ಬಕ್ಕಾರೆ ಚೆನ್ನಾಗಿರುತ್ತೆ ಅಲಂಕಾರ ಮಾಡೋಕ್ಕೆ. ಹೋಗ್ತಾ ಇನ್ನೇನು ಮಾರ್ಕೆಟ್ ಬಿಟ್ಟು ಮುಂದೆ ಪಾಸ್ ಆಗೋವಾಗ ನಮಗೆ ಲಿಚ್ಚಿ ಕಾಣಿಸ್ತು. ಲಿಚ್ಚಿ ಆವಾಗ ಜಸ್ಟ್ ತೊಗೊಬಂದು ಸುರಿದಿದ್ದಾರೆ, ತುಂಬ ಚೆನ್ನಾಗಿತ್ತು. ಇದು ನನ್ನ ಮಗಂಗಂತೂ ತುಂಬ ಫೇವ್ರೇಟು, ಮಗಳಿಗೂ ಅಷ್ಟೇ ಅನ್ಕೋರಿ. ಬಟ್ ಹೇಳ್ಬೇಕಂದ್ರೆ ಅವರಿಬ್ಬರಿಗಿಂತ ನನಗೆ ಇನ್ನೂ ಇಷ್ಟ ಆಗುತ್ತೆ. ಹಂಗಾಗಿ 1 ಕಿಲೋ ತೊಗೊಂಡಿದ್ದೀನಿ. ಈ ಕಡೆ ಟ್ರಾಫಿಕ್ ಇರಲ್ಲ ಅಂತ ನಮ್ಮ ಮನೆಯವ್ರು ವಿಧಾನಸೌಧ ಕೋರ್ಟ್ ಇದೆಯಲ್ವ, ಆ ಕಡೆ ಮಧ್ಯೆ ಒಂದು ದಾರಿ ಬರುತ್ತೆ, ಅದರಲ್ಲಿ ಕರ್ಕೊಂಬರ್ತಿದ್ದಾರೆ. ಅಷ್ಟು ಒಂದು 10ವರೆಗೂ ಇಲ್ಲಿ ಟ್ರಾಫಿಕ್ಕು ಅಷ್ಟೊಂದು ಇರಲ್ಲ ಅಮ್ಮಿ, ನಾವು ಬೇಗ ಹೋಗ್ಬೋದು. ಅಂದರೆ ಅವ್ರು ಆಫೀಸಿಗೆ ಜಾಯಿನ್ ಆಗಬೇಕಲ್ವ 9:30ಗೆ, ಅದಕ್ಕೆ ನನಗೆ ಇಲ್ಲಿ ಕರ್ಕೊಬರ್ತಿದ್ದಾರೆ ನೋಡಿ. ಆ ರೋಡ್ ಅಂತೂ ಎಷ್ಟು ನೀಟ್ ಇದೆ ಅಂದರೆ, ನಾವು ಮನೆಯಲ್ಲಿ ಎಷ್ಟು ನೀಟ್ ಇಟ್ಕೊಳ್ತೀವೋ ಅಷ್ಟು ನೀಟಿದೆ. ನೋಡ್ತಾ ಇರ್ಬೋದು ನೀವು, ನೋಡಿದ್ರೂ ಇನ್ನೂ ನೋಡಬೇಕು ಅನ್ನೋ ಅಷ್ಟು ಮನಸ್ಸು ಎಳೆಯುತ್ತೆ. ಅಷ್ಟು ಪ್ರಶಾಂತವಾಗಿ, ಅಷ್ಟು ಕೂಲಿಂದ ಚೆನ್ನಾಗಿದೆ. ನನಗೆ ಭಾಳ ಖುಷಿ ಆಯಿತು. ಇನ್ನು ಇಲ್ಲಿ ಹೋಗೋ ದಾರಿಯಲ್ಲಿ ಆ ಕೋರ್ಟ್ ದಾಟಿ ಈ ಕಡೆ ಬರೋ ಅಷ್ಟೊತ್ತಕ್ಕೆ ವಿಧಾನಸೌಧ ಕಾಣಿಸ್ತು. ವಿಧಾನಸೌಧ ಮುಂದೆ ನೋಡ್ರಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಇದು ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು? ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್.